ಗೈಸ್ ವೆಲ್ಕಮ್ ಬ್ಯಾಕ್. ತುಂಬ ಜನ ಕೇಳ್ತಾ ಇದ್ದೀರಾ ವಾಟ್ ಡು ಐ ಡೂ ಫಾರ್ ಲೀವಿಂಗ್ ಅಂತ. ಅಂದರೆ ನಾನು ಹಳ್ಳಿಯಲ್ಲಿ ಇದ್ಕೊಂಡು ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀನಿ ಅಂತ. ಗೈಸ್ ನೀವೇನು ಅಂದ್ಕೊಳ್ತೀರಾ? ಹೇಳಿ. ಅಫ್ಕೋರ್ಸ್ ಗೈಸ್, ನಾನು ಜಾಬ್ ಮಾಡ್ತೀನಿ ಮತ್ತು ಅವರು ನನಗೆ ಸ್ಯಾಲ್ರಿ ಕೊಡ್ತಾರೆ. ಸೊ ಹಾಗೆ ನನ್ನ ಜೀವನ ಹೋಗ್ತಿದೆ, ಆಯಿತಾ. ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಗೈಸ್, ಅಂದರೆ ಮನೆಯಿಂದನೇ ಕೆಲಸ ಮಾಡ್ತೀನಿ. ಏಕೆಂದರೆ ಆ ಕಂಪನಿ ಆಸ್ಟ್ರೇಲಿಯಾದಲ್ಲಿದೆ. ಅಂದರೆ ನಮ್ಮ ಕಂಪನಿ ಟಾರ್ಗೆಟ್ ಆಡಿಯನ್ಸ್ ಬಂದುಬಿಟ್ಟು ಇಂಡಿಯನ್ಸೇ. ಅದಕ್ಕೋಸ್ಕರ ನನಗೆ ಇಂಡಿಯನ್ ವರ್ಕಿಂಗ್ ಅವರ್ಸ್ ಅಂದರೆ 9 to 5 ಜಾಬ್ ಇರುತ್ತೆ. ಇದೊಂದು ಚಿಕ್ಕ ಕಂಪನಿ ಗೈಸ್, ಏನು ಹೇಳ್ತಾರೆ, ಸ್ಟಾರ್ಟಪ್ ಅಂತ ಹೇಳ್ಬೋದು. ಒಂದು 10 ಜನ ಇರ್ಬೋದೇನೋ ಅಷ್ಟೇ ನನ್ನ ಕಂಪನಿಯಲ್ಲಿ. ಮತ್ತು ಇಂಡಿಯಾದಿಂದ ಇಬ್ಬರು ಕೆಲಸ ಮಾಡ್ತೀವಿ, ನಾನು ಮತ್ತು ನನ್ನ ಕಲೀಗು. ಹುಡ್ಗಂದು ಬಂದುಬಿಟ್ಟು ಆ ಕಡೆ ನಾರ್ತ್ ಅಂದರೆ ಡೆಲ್ಲಿ. ಈ ಕಂಪನಿಗೆ ಜಾಯ್ನ್ ಆಗಿ 2.5 3 ವರ್ಷ ಆಗ್ತಾ ಬರ್ತಿದೆ. ಅಂದರೆ ಮೊದಲು ನಾನು ಫ್ರೀಲಾನ್ಸರ್ ಆಗಿ ಸೇರಿಕೊಂಡಿದ್ದು. ಅಂದರೆ ವಾರಕ್ಕೆ 3 ದಿನ ಕೆಲಸ ಮಾಡೋ ಥರ, ಮತ್ತು ಎಲ್ಲ ಟಾಸ್ಕೂ ಇಮಿಡಿಯೇಟಾಗಿ ಮಾಡೋಂಗಿರಲಿಲ್ಲ. ನನಗೆ ಯಾವಾಗ ಕನ್ವೀನಿಯೆಂಟ್ ಆಗುತ್ತೋ ಸೊ ಆವಾಗ ಮಾಡ್ಕೊಳೋ ಥರ ಇತ್ತು. ಮತ್ತು 1 ವರ್ಷ ಆದಮೇಲೆ ನನಗೆ ಫುಲ್ ಟೈಮ್ ಜಾಬ್ ಆಫರ್ ಮಾಡಿದ್ರು. ನಾನು ಅಕ್ಸೆಪ್ಟ್ ಮಾಡಿಕೊಂಡೆ. ಆ ಟೈಮಲ್ಲೂ ಅಷ್ಟೇ ಅಷ್ಟೊಂದು ಕೆಲಸ ಇರಲಿಲ್ಲ. ಯಾವಾಗಲೂ ಏನು ಹೇಳ್ತಾರೆ, ಫ್ರೀಯಾಗೇ ಇರ್ತಾಯಿತ್ತು. ನನಗೂ ಅಷ್ಟೇ ವರ್ಕಿಂಗ್ ಅವರ್ಸು ತುಂಬ ಫ್ಲೆಕ್ಸಿಬಲ್ ಅನ್ನಿಸ್ತಾಯಿತ್ತು, ತುಂಬ ಕನ್ವೀನಿಯೆಂಟು ಅನ್ನಿಸ್ತಾಯಿತ್ತು ಈ ಜಾಬು. ಬಟ್ ಈ ವರ್ಷ ಯಾವಾಗ ಬಂತು ಅಂದರೆ 2026, ಆವಾಗಿಂದ ತುಂಬ ಅಂದರೆ ತುಂಬ ಕೆಲಸ ಗೈಸ್. ಎಷ್ಟೊಂದು ಪ್ರೆಷರ್ ಗೊತ್ತಾ. ನನಗಂತೂ ಒಂದು ಸ್ವಲ್ಪನೂ ಟೈಮೇ ಸಿಗ್ತಾಯಿಲ್ಲ. ಬೆಳಗ್ಗೆ ಕೆಲಸ ಮಾಡೋಕ್ಕೆ ಕೂತ್ಕೊಂಡ್ರೆ ಸಂಜೆ ಆಗಿರುತ್ತೆ. ಒಂದೊಂದು ಸಲ ನಾನು ಮಿಡ್ ನೈಟು ಅರ್ಲಿ ಮಾರ್ನಿಂಗು ಕೆಲಸ ಮಾಡ್ತಾಯಿರ್ತೀನಿ, ಅಷ್ಟೊಂದು ಕೆಲಸ ಇರುತ್ತೆ. ಮೊದಲೆಲ್ಲ ನಾನು ವೀಕ್ ಡೇಸಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಬರ್ತಾಯಿದ್ದೆ. ಆದರೆ ಇವಾಗ ವೀಕ್ ಡೇಸಲ್ಲಿ ನಾನು ಆಫೀಸ್ ಕೆಲಸ ಎಲ್ಲೂ ಹೋಗೋಕ್ಕೆ ಬಿಡೋಲ್ಲ. ವೀಕೆಂಡ್ಸ್ ಬಂದರೆ ಮಾತ್ರ ನಾನು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗುತ್ತೆ. ಏಕೆಂದರೆ ಇವರು ಆ ಕಂಪನಿನ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಗೈಸ್. ಒಂದಷ್ಟು ಬ್ರಾಂಚಸ್ ಎಲ್ಲ ಮಾಡ್ತಿದ್ದಾರೆ ಇಂಡಿಯಾದಲ್ಲಿ, ಮತ್ತು ಬ್ಯಾಂಗ್ಳೂರಲ್ಲೂ ಒಂದು ಬ್ರಾಂಚ್ ಮಾಡ್ತಿದ್ದಾರೆ. ನನಗೆ ಹೇಳ್ತಿದ್ದಾರೆ ನಾನು ಹೋಗಿ ಆ ಬ್ರಾಂಚನ್ನು ನೋಡ್ಕೊ ಅಂತ ಹೇಳಿಬಿಟ್ಟು. ನಿಜ ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ನಾನು ಬ್ಯಾಂಗ್ಳೂರು ಇಷ್ಟ ಇಲ್ಲ ಅಂತೇಳ್ಬಿಟ್ಟು ಬಿಟ್ಟು ಬಂದಿದ್ದೀನಿ. ಮತ್ತು ಇವರು ಹೇಳ್ತಿದ್ದಾರೆ ನಾನು ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲೇ ಇದ್ಕೊಂಡು ಬ್ರಾಂಚ್ ನೋಡ್ಕೊಳ್ಬೇಕಂತೆ. ನಾನು ಅದಕ್ಕೆ ಅವ್ರಿಗೇನು ಆನ್ಸರೇ ಮಾಡಿಲ್ಲ ಗೈಸ್. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಕಂಪನಿ ಒಳ್ಳೆಯದೇ ಗೈಸ್, ಅಂದರೆ ಸುಮ್ಮನೆ ಏನೇನೋ ಹೇಳೋಂಗಿಲ್ಲ, ದೇವ್ರು ಮೆಚ್ಚೋದಿಲ್ಲ. ಅಂದರೆ ಮ್ಯಾನೇಜ್ಮೆಂಟ್ ಎಲ್ಲ ಒಳ್ಳೆಯದೇ ಇದೆ, ಅಂದರೆ ಒಳ್ಳೆಯವರೇ ಇದ್ದಾರೆ. ಏಕೆಂದರೆ ನನಗೆ ತುಂಬ ಕೆಟ್ಟ ಎಕ್ಸ್ಪೀರಿಯೆನ್ಸ್, ಅಂದರೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಿ ನಾನು ಕಂಪನಿಗೆ ಹಗಲು ರಾತ್ರಿ ಎಲ್ಲ ದುಡಿದು ಅವರು ನನಗೆ ಬೆನ್ನಲ್ಲಿ ಚೂರಿ ಹಾಕಿರೋದೆಲ್ಲ ಎಕ್ಸ್ಪೀರಿಯೆನ್ಸಸ್ ಇದೆ. ನಾನು ಹಿಂದೆ ಯಾವುದೆಲ್ಲ ಕಂಪನೀಸ್ಗೆ ವರ್ಕ್ ಮಾಡಿದ್ದೀನಿ, ಆ ಕಂಪ್ನೀಸ್ಗೆ ಕಂಪೇರ್ ಮಾಡಿದ್ರೆ ಈ ಕಂಪನಿ ಒನ್ ಆಫ್ ದ ಬೆಸ್ಟ್ ಕಂಪನಿ ಅಂತ ಹೇಳ್ಬೋದು ಗೈಸ್. ಬಟ್ ಅದೇ ನನಗೆ ತುಂಬ ಪ್ರೆಷರ್ ಅನ್ನಿಸ್ತಿದೆ. ನನಗಿರೋ ಹೆಲ್ತ್ ಇಶ್ಯೂಸಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಸಿಸ್ಟಮ್ ಮುಂದೆ ಕೂತ್ಕೊಂಡಿರೋಕ್ಕಾಗಲ್ಲ. ನನಗೆ ಬ್ರೇಕ್ಸ್ ಬೇಕಾಗುತ್ತೆ, ಮತ್ತು ಯಾವಾಗ ನನಗೆ ರೆಸ್ಟ್ ಬೇಕು ಅನಿಸುತ್ತೆ ಆವಾಗ ರೆಸ್ಟ್ ಮಾಡಬೇಕು ಅನಿಸುತ್ತೆ. ಬಟ್ ಏನು ಮಾಡೋದು, ಕೆಲಸ ಜಾಸ್ತಿ ಇರೋದ್ರಿಂದ ಇತ್ತೀಚೆಗೆ ರೆಸ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನಾನು ಕ್ವಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈ ಕಂಪನಿ ನನ್ನ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಮತ್ತು ಒನ್ ಆಫ್ ದ ಬೆಸ್ಟ್ ಕಂಪನಿ ಆಗಿದ್ರು ನನ್ನ ಕರಿಯರಲ್ಲಿ. ಆದರೂ ನನಗೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಮೊದಲಿಂದ ಇಷ್ಟ ಇಲ್ಲ. ನಾಟ್ ಬಿಕಾಸ್ ನನಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇದೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಿ ಅಂತಲ್ಲ. ಬಿಕಾಸ್ ಎಷ್ಟು ದಿನ ಅಂತ ಬೇರೆಯವ್ರನ್ನ ಉದ್ಧಾರ ಮಾಡೋದು ಗೈಸ್. ನಾನು ಏನು ಟೈಮ್ ಸ್ಪೆಂಡ್ ಮಾಡ್ತೀನಿ ಕೆಲಸದಲ್ಲಿ, ಎನರ್ಜಿ ಎಫರ್ಟ್ಸ್ ಏನಿರುತ್ತೆ, ಸೊ ಅದೆಲ್ಲನೂ ಬೇರೆಯವ್ರನ್ನ ಉದ್ಧಾರ ಮಾಡೋದಕ್ಕೆ ಹೋಗ್ತಿದೆ, ಅಂದರೆ ಬೇರೆಯವ್ರನ್ನ ಬೆಳೆಸೋದಕ್ಕೆ ಹೋಗ್ತಿದೆ. ಅದೇ ಎಷ್ಟು ದಿನ ಅಂತ ನಾವು ಬೇರೆಯವ್ರನ್ನ ಬೆಳೆಸ್ಕೊಂಡು ಕೂತ್ಕೊಳೋದು ಹೇಳಿ. ಅದೇ ಟೈಮು ಎನರ್ಜಿ ಎಫರ್ಟ್ಸು ಎಲ್ಲ ಹಾಕ್ಬಿಟ್ಟು ನಮ್ಮನ್ನು ನಾವು ಬೆಳೆಸ್ಕೊಳ್ಬೇಕು, ಮತ್ತು ನಮ್ಮದೇ ಏನಾದರೂ ಸ್ವಂತವಾಗಿ ಸ್ಟಾರ್ಟ್ ಮಾಡಬೇಕು. ನನ್ನ ಕನಸು ಅದೇ ಗಾಯ್ಸ್, ಸ್ವಂತವಾಗಿ ನನ್ನದೇ ಏನಾದರೂ ಸ್ಟಾರ್ಟ್ ಮಾಡಬೇಕು. ಮತ್ತು ಎಲ್ಲ ಟೈಮು ಎಫರ್ಟು ಎನರ್ಜಿ ಎಲ್ಲನೂ ಡೆಲಿಕೇಶನು ಎಲ್ಲ ಅಲ್ಲೇ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಹಾಗಂತೇಳ್ಬಿಟ್ಟು ನಾನು ಸುಮ್ಮನೆ ಕೂತಿಲ್ಲ ಗಾಯ್ಸ್, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಏನಂದರೆ ಲೇಬರ್ಸು ಸಿಗೋದಿಲ್ಲ, ಅಂದರೆ ಲ್ಯಾಕ್ ಆಫ್ ಲೇಬರ್ಸ್ ಇಲ್ಲಿ. ಸುತ್ತಮುತ್ತ ಎಸ್ಟೇಟ್ಸು ರೆಸಾರ್ಟ್ಸು ಎಲ್ಲ ಆಗಿರೋದ್ರಿಂದ ಎಲ್ಲ ಲೇಬರ್ಸು ಅಲ್ಲೂ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಸೊ ಒಂದೊಂದು ದಿನಕ್ಕೆ 2 ದಿನಕ್ಕೆ ಯಾರೂ ಲೇಬರೇ ಸಿಗೋದಿಲ್ಲ. ಅದಕ್ಕೋಸ್ಕರ ಒಂದೊಂದು ಕೆಲಸ ಆಗಬೇಕು ಅಂದರೂ ನಾನು 1 ತಿಂಗಳು 2 ತಿಂಗಳು ಕಾಯಬೇಕು ಗೈಸ್. ಇದು ಸ್ಮಾಲ್ ಬಿಸ್ನೆಸ್ ಬಂದುಬಿಟ್ಟು ನಾನು ತುಂಬ ವರ್ಷದಿಂದ ಮಾಡಬೇಕು ಅಂದ್ಕೊಂಡಿದ್ದೆ, ಅಂದರೆ ಬ್ಯಾಂಗ್ಳೂರಲ್ಲಿ ಇದ್ದಾಗೆ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಆವಾಗ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಅಂದರೆ ಅಂದ್ಕೊಳ್ತಿದ್ದೆ ಏನಾದರೂ ಮಾಡಬೇಕಂತ. ಬಟ್ ಅದ್ರ ಟುವರ್ಡ್ಸು ನಾನು ಯಾವತ್ತೂ ಪ್ಲ್ಯಾನ್ ಮಾಡಿ ಕೆಲಸಗಳೇ ಮಾಡಿಲ್ಲ. ಇಲ್ಲಿ ಬಂದಾಗ ಮಾತ್ರ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ
ಪ್ಲಾನ್ ಎಲ್ಲ ಮಾಡಿ ಕೆಲಸಗಳು ಮಾಡ್ತಾಯಿದ್ದೀನಿ. ಮೊದಲು ಏನು ಪ್ಲಾನ್ ಮಾಡಿದೆ ಅಂದರೆ ಹಳ್ಳಿಯಲ್ಲಿ ಅಂದರೆ ಕಂಟ್ರಿ ಸೈಡಲ್ಲಿ ಒಂದು ಕ್ಯೂಟಾಗಿರೋದು ಚಿಕ್ಕದು ಕಾಫಿ ಶಾಪ್ ಓಪನ್ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಕೊಂಡು ಅದ್ರ ಮೇಲೇ ಎಲ್ಲ ದುಡ್ಡು ಇನ್ವೆಸ್ಟ್ ಮಾಡಿದೆ. ಅಂದರೆ ಕಾಫಿ ಶಾಪ್ ಮಾಡಬೇಕಂತ ಹೇಳ್ಬಿಟ್ಟು ಏನೇನೋ ತೊಗೊಂಡು ಬಂದಿದೆ ಗೈಸ್, ಮಷಿನ್ಸು ಅದು ಇದು ಎಲ್ಲ ವೇಸ್ಟ್ ಆಗೋಯಿತು. ಒಂದು 4-5 ತಿಂಗಳಿಂದ ಯಾರೋ ಹೇಳಿದ್ರು, ಅಂದರೆ ಇಲ್ಲಿ ಕಾಫಿ ಶಾಪ್ ಎಲ್ಲ ಮಾಡಿದ್ರೆ ಯಾರೂ ಬರೋಲ್ಲ, ಅಂದರೆ ವಾಕಿಂಗ್ಸ್ ಇಲ್ಲ ಇಲ್ಲಿ ಸರಿಯಾಗಿ, ಬೇರೆ ಏನಾದರೂ ಮಾಡು ಅಂತ ಹೇಳಿದ್ರು. ಅಂದರೆ ಸುತ್ತಮುತ್ತ ಏನಿರಲ್ವೋ ಅದನ್ನು ಮಾಡು ಅಂತ ಹೇಳಿದ್ರು. ಸೊ ನಾನು ತುಂಬ ಎಲ್ಲ ರಿಸರ್ಚ್ ಮಾಡಿಬಿಟ್ಟು ಇವಾಗ ಸುತ್ತಮುತ್ತ ಏನಿಲ್ವೋ ಅದನ್ನೇ ಮಾಡ್ತಾಯಿದ್ದೀನಿ. ನಾನೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಗೈಸ್, ನಾನು ಏನು ಸ್ಮಾಲ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಅದು ತುಂಬ ಸ್ಪೆಷಲ್ ನನಗೆ. ಯಾವಾಗ ಅಂದರೆ ನಾನು ಇನ್ನೇನು ಓಪನ್ ಮಾಡ್ತೀನಿ, ಎಲ್ಲ ಕೆಲಸಗಳು ಮುಗ್ದಿದೆ 100% ಅಂದಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾನು ಯಾವ ಥರ ಸ್ಮಾಲ್ ಬಿಸ್ನೆಸ್ ಓಪನ್ ಮಾಡ್ತಾಯಿದ್ದೀನಿ ಅಂತ. ಮತ್ತು ತುಂಬ ಜನ ಹೇಳ್ತಾರಲ್ವ ಗೈಸ್, ಡೂ ವಾಟ್ ಯು ಲವ್ ಅಂತ ಹೇಳ್ಬಿಟ್ಟು. ನಮಗೆ ಯಾವ ಕೆಲಸದಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಯಾವ ಕೆಲಸ ನಾವು ಪ್ರೀತಿಯಿಂದ ಮಾಡ್ತೀವೋ ಸೊ ಅದನ್ನು ಮಾಡಬೇಕು. ಜಸ್ಟ್ ಬಿಕಾಸ್ ನನಗೆ ಪ್ರತಿ ತಿಂಗಳು ಸಂಬಳ ಬರುತ್ತೆ ಅಂತೇಳ್ಬಿಟ್ಟು ಇಷ್ಟ ಇಲ್ದಿರೋ ಕೆಲಸನ ಕಷ್ಟಪಟ್ಟು ಮಾಡೋಕ್ಕಾಗಲ್ಲ. ನನಗೆ ಆಗ್ತಾನೇ ಇಲ್ಲ, ಅದಕ್ಕೋಸ್ಕರ ಈ ಸ್ಮಾಲ್ ಬಿಸ್ನೆಸ್ಸು. ಓಕೆ ಗೈಸ್, ಬ್ಯಾಕ್ ಟು ನನ್ನ ಕಂಪನಿ ಟಾಪಿಕ್ ಬರೋಣ. ನೀವೆಲ್ಲ ಕೇಳ್ತಾನೆ ಇದ್ರಿ ನಾನು ಎಲ್ಲಿ ಕೆಲಸ ಮಾಡ್ತೀನಿ, ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, ಮತ್ತು ನನ್ನ ಕ್ವಾಲಿಫಿಕೇಷನ್ ಏನು ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಎಲ್ಲನೂ ಶೇರ್ ಮಾಡ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಈ ವಿಡಿಯೋ ಬಂದುಬಿಟ್ಟು ಎಸ್ಪೆಷಲಿ ಅಂದರೆ ನಾನು ಏನು ಮಾಡ್ಕೊತೀನಿ ಇಲ್ಲಿ ಜೀವನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತಾಯ್ತಲ್ವ ಗೈಸ್, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ, ಮತ್ತು ಅವರು ನನಗೆ ಪ್ರತಿ ತಿಂಗಳು ಸಂಬಳ ಕೊಡ್ತಾರೆ, ಸ್ಯಾಲ್ರಿ ಪೇ ಮಾಡ್ತಾರೆ, ಅದರಿಂದ ನನ್ನ ಜೀವನ ನಡೆಯುತ್ತೆ ಅಂತ. ನಾಟ್ ಜಸ್ಟ್ ನನ್ನ ಜೀವನ ಗೈಸ್, ನಾನು ಒಂದೊಂದು ಸಲ ನಮ್ಮ ಅಕ್ಕಂದ್ರಿಗೆ ಫೈನಾನ್ಷಿಯಲ್ ಹೆಲ್ಪ್ ಬೇಕಂದರೆ ಅವರಿಗೂ ಹೆಲ್ಪ್ ಮಾಡ್ತೀನಿ. ಅಂದರೆ ಏನಾದರೂ ಎಮರ್ಜೆನ್ಸಿಗೆ, ಮತ್ತು ನನಗೂ ಏನಾದರೂ ಹೆಲ್ಪ್ ಬೇಕಂದರೆ ಅವರು ಮಾಡ್ತಾರೆ. ಮತ್ತು ನಮ್ಮ ಅಪ್ಪ ಅಮ್ಮನ ಕಂಪ್ಲೀಟ್ ಜವಾಬ್ದಾರಿ ನನ್ನದೇ. ಅಂದರೆ ಅವ್ರನ್ನ ನಾನೇ ನೋಡ್ಕೊಳೋದು. ಅಂದರೆ ನಮ್ಮ ಅಪ್ಪ ಅಮ್ಮ ಅಣ್ಣನ ಫ್ಯಾಮ್ಲಿ ಜೊತೆ ಇದ್ದಾರೆ, ನಮ್ಮ ಅಣ್ಣನೂ ನೋಡ್ಕೊತಾರೆ. ಬಟ್ ನಮ್ಮ ಅಪ್ಪ ಅಮ್ಮನಿಗೆ ಏನಾದರೂ ಬೇಕಂದರೆ ಅವರು ನಮ್ಮ ಅಣ್ಣನ ಕೇಳಲ್ಲ, ಅವರಿಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ನನ್ನ ಹತ್ರ ಎಲ್ಲ ಹೇಳ್ತಾರೆ, ಕೇಳ್ತಾರೆ. ಅವರು ಎಲ್ಲಾದರೂ ಟ್ರಿಪ್ ಹೋಗ್ಬೇಕಾ, ದೇವಸ್ಥಾನಕ್ಕೆ ಹೋಗ್ಬೇಕಾ, ನಮ್ಮ ಅಪ್ಪ ಅಮ್ಮನಿಗೆ ಮೊಬೈಲ್ ರೀಚಾರ್ಜಿಂದ ಹಿಡಿದು ಫ್ಯೂಯಲ್ ಚಾರ್ಜಿಂದ ಹಿಡಿದು ಏನೇ ಎಮರ್ಜೆನ್ಸಿ ಇರ್ಬೋದು, ಮತ್ತು ಅವರು ಹಾಸ್ಪಿಟಲ್ ಚಾರ್ಜಸ್ಸು ಎಲ್ಲ ನಾನೇ ನೋಡ್ಕೊತೀನಿ. ಈ ವಿಷಯದಲ್ಲಿ ನನಗೊಂಥರ ಪ್ರೌಡ್ ಫೀಲು ಗೈಸ್. ಮತ್ತು ನನ್ನ ಲಕ್ಕಿನೂ ಕೂಡ, ಯಾಕಂದರೆ ನಮ್ಮ ಅಪ್ಪ ಅಮ್ಮನ ನೀಡ್ಸ್ ಎಲ್ಲ ನೋಡ್ಕೊಳೋ ಆಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಅಷ್ಟೇ ಗೈಸ್ ಇವತ್ತಿನ ವೀಡಿಯೋದಲ್ಲಿ. ಮತ್ತು ಅದೇ ಥ್ಯಾಂಕ್ ಯು ಸೋ ಮಚ್ ಗೈಸ್ ಯಾರೆಲ್ಲ ವೀಡಿಯೋ ನೋಡ್ತೀರಾ. ಮುಂದಿನ ವೀಡಿಯೋದಲ್ಲಿ ಇನ್ನೊಂದಷ್ಟು ಕ್ವಶನ್ಸು ಮತ್ತು ಟಾಪಿಕ್ಸ್ ಎಲ್ಲ ಕವರ್ ಮಾಡ್ತೀನಿ, ಆಯಿತಾ? ಬಾಯ್, ಟೇಕ್ ಕೇರ್. ಕಾಫಿ ಕುಡಿ ಬಾ, ಆರೋಯ್ತು ಬೇಗ.